ಚೆನ್ನಾಗಿತ್ತು. ಕಮರೋಟ ನೋಡಿ ಏನಸ್ತಪ್ಪ? ಕಮರೋಟ ಸೂಪರ್ ಸೂಪರ್ ಚೆನ್ನಾಗಿತ್ತಾ? ಭಯ ಬಿಟ್ರಾ? ಇಲ್ಲ ಇಲ್ಲ, ಭಯ ಭಯ ಯಾಕೆ ಬರುತ್ತೆ ದೇವದ ವಿಲನ್ ನೋಡಕ್ಕೆ? ಏನೇನ್ ಇಷ್ಟ ಆಯ್ತು ಬಾರೋ? ಏನೇನ್ ಇಷ್ಟ ಆಯ್ತು? ಏನಿಲ್ಲ, ನಾರ್ಮಲ್ ಆಗಿ ಹೀರೋ ಹೀರೋಯಿನ್ ಅಲ್ವಾ, ಅದೇ ಇಷ್ಟ ಆಯ್ತು ಅಷ್ಟೇ, ಅದಕ್ಕೆ ಜಾಸ್ತಿ ಇಷ್ಟ ಆಗಿಲ್ಲ. 100 days ಅಲ್ಲಿ 50 days ಅಂತ ಗ್ಯಾರಂಟಿ ಇಟ್ಟಿದ್ರು. 100 days ಬೇಡ, 50 days ಆದ್ರೂ ಸಾಕು ಯಾರಿಗೆ ಆದ್ರೂ. ತುಂಬಾ ಜನ ಬಂದು ಸಿನಿಮಾ ನೋಡಿದ್ರಲ್ಲ, ಫ್ಯಾಮಿಲಿನೇ ಬಂದು ಯಾಕೆ ನೋಡ್ಬೇಕು? ಫ್ಯಾಮಿಲಿ ಎಲ್ಲ ಅಂತ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಇದೆ ಸರ್. ಎಂಟರ್ಟೈನ್ಮೆಂಟ್ ಚಿಕ್ಕ ಮಕ್ಕಳು ಕೂಡ ನೋಡ್ಬೋದಂತ ಫಿಲಮ್ ಆಗಿದೆ ಇದು. ಅದೇ ನೋಡ್ಬೋದು, ಏನಂತ ಇದೇನಿಲ್ಲ, ಅಂತ ಭಯ ಪಡುವಂತೇನಿಲ್ಲ. ಎರಡು ಚೆನ್ನಾಗಿದೆ ಸರ್, ಎಲ್ಲ ಸೂಪರ್ ಆಗಿ ಬಂದಿದೆ. ಅವರು ಚೆನ್ನಾಗಿದೆ ಸರ್, ಎಲ್ಲ ಸೂಪರ್ ಆಗಿ ಬಂದಿದೆ ಎಲ್ಲ. ಅದರಲ್ಲಿ ಡಿಫ್ರೆಂಟ್ ಏನಿಲ್ಲ, ಚೆನ್ನಾಗಿ ಹುಡುಕ್ಬಿಟ್ಟಿದೆ ಆಕ್ಚುಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇಡೀ ಸಿನಿಮಾದಲ್ಲಿ ಮಾಣಿ ಅನ್ನೋ ಪಾತ್ರ ಇದೆಯಲ್ಲ, ಬಹಳ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಮಹೇಶ್ ಅವರು. ಅವರ ಹಿಂದಿನ ಸಿನಿಮಾಗಳಲ್ಲಿ ಹೋಲಿಸಿದ್ರೆ ಈ ಸಿನಿಮಾ ಬಹಳ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಇದೆ. ಇಡೀ ಸಿನಿಮಾ ಪೂರ್ತಿ ನಮಗೆ ಥಿಯೇಟರ್ಲಿ ಕುತ್ಕೊಳ್ಳೋದಕ್ಕೆ, ಅಂದ್ರೆ ಚೇರಲ್ಲಿ ಕುತ್ಕೊಳ್ಳೋದಕ್ಕೆ ಆ ಕಡೆ ಈ ಕಡೆ ಅಲ್ಗಾಡದೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಒಳ್ಳೆ ಸಿನಿಮಾ. ಅಯ್ಯೋ ಖಂಡಿತ ಸರ್, ಒಂದೊಂದು ಸೀನ್ಗಳಲ್ಲಿ ಹೆಂಗಾಗುತ್ತೆ ಅಂದ್ರೆ ನನಗೆ ಭಯ ಆಗಿದೆ ಸರ್, ಖಂಡಿತ ಭಯ ಆಗಿದೆ. ಫೀಲ್ ಆಗಿದೆ ಖಂಡಿತ. ಒಳ್ಳೆ ಎಂಟರ್ಟೈನ್ಮೆಂಟ್, ಒಂದು ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ನೋಡೋರಿಗೆ ಬಹಳ ಒಳ್ಳೆ ಎಂಟರ್ಟೈನ್ಮೆಂಟ್. ದೊಡ್ಡ ಮನೆಯಿಂದ ರಾಘಣ್ಣ ಇದ್ದಾರೆ, ಸ್ವಲ್ಪ ಖುಷಿ ಅನ್ಸುತ್ತೆ. ನಮ್ಮ ಪ್ರಿಯಾಂಕ ಉಪೇಂದ್ರ ಅವರು ಇದ್ದಾರೆ, ಹೀರೋ ಹೀರೋಯಿನ್ ಪ್ರತಿಯೊಬ್ಬರು ಹೋಗಿದ್ದಾರೆ. ನನ್ಗೆ ಹೈಲೈಟ್ ಅನ್ಸಿದ್ದೆ ನನಗೆ ಗೊತ್ತಾ, ಇದರಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು. ಯಾಕಂದ್ರೆ ಬಡವ್ರ ಮಕ್ಕಳಿಗೆ ಚಿಕ್ಕ ಚಿಕ್ಕ ಪಾಯಿಂಟ್ಗಳು ಹೈಲೈಟ್ ಆಗುತ್ತೆ ಅಂತಾರೆ. ಕೆಲವರು ಕಪ್ಪಿದ್ರೆ ಹೈಲೈಟ್ ಆಗುತ್ತೆ, ಕೆಲವರು ಕೂದಲು ಬಿಟ್ಕೊಂಡು ಹೈಲೈಟ್ ಆಗುತ್ತೆ ಅಂತಾರೆ. ಯಾವ್ದು ಬ್ಯಾಕ್ ಗ್ರೌಂಡ್ ಇಲ್ದಿರಾ ಕಷ್ಟಪಟ್ಟು ಬಂದಿರೋ ಕಲಾವಿದರುಗಳು ಪ್ರತಿಯೊಬ್ರು ಕೂಡ ಕನ್ನಡ ಸಿನಿಮಾ ಬೆಳೆಸ್ಬೇಕು. ಯಾಕಂದ್ರೆ ನಮ್ಮ ಮೂವಿ ನೋಡಿದ್ರಲ್ಲ, ಏನಿಸ್ತು ನಿಮ್ಗೆ? ಚೆನ್ನಾಗಿ ಮಾಡಿದಾರೆ ಮ್ಯಾಮ್. ಹೌದಾ? ಪಕ್ಕದಲ್ಲಿ ನಿಂತ್ಕೊಂಡೆ ಪಕ್ಕದಲ್ಲಿ ಇದಾರೆ ಅಂತ ಹೇಳ್ಬಾರ್ದು, ಅನ್ಸಿರೋದೇ ಹೇಳ್ತಾ ಇರೋದು. ಹೀರೋನು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ, ಪ್ರತಿಯೊಬ್ರು ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಕನ್ನಡ ಮೂವಿನ ಬೆಳೆಸ್ಬೇಕು. ಎಲ್ಲ ಹೀರೋಗಳು ಚೆನ್ನಾಗಿ, ಹೀರೋಯಿನ್ಸ್ ಮ್ಯಾಮ್ ಪ್ರತಿಯೊಬ್ರು ಚೆನ್ನಾಗಿ ಮಾಡಿದ್ದಾರೆ. ನೋಡ್ಬೋದು ಫಿಲಿಮ್ನ. ಭಯ ಏನಿಲ್ಲ, ಆರ್ ಮೂವಿ ಹೆಂಗಿರುತ್ತೆ ನೋಡ್ಬೇಕಲ್ವಾ, ಎಲ್ಲದನ್ನು ನೋಡ್ಬೇಕು. ಬರೀ ತೆಲುಗು ಹಿಂದಿ ನೋಡೋ ಬದಲು ನಮ್ಮ ಕನ್ನಡದಲ್ಲೂ ತೆಗ್ದಿದ್ದಾರೆ, ನೋಡ್ಬೇಕು, ಎನ್ಕರೇಜ್ ಮಾಡ್ಬೇಕು. ಅಂದ್ರೆ ಮಿಡ್ಲ್ ಸ್ಕೂಲ್ ಮಕ್ಕಳನ್ನು ಕರ್ಕೊಂಡ್ಬಂದು ನೋಡ್ಬೋದು, ಎಲ್ಲರೂ ನೋಡ್ಬೋದು ಸರ್. ಹೌದಾ? ಇಲ್ಲ, ಫ್ಯಾಮಿಲಿ ಫಿಲಿಮ್, ಫ್ಯಾಮಿಲಿ ಭಯ ಆಗುತ್ತೆ ಅನ್ಕೊಂಡು. ಶೋರ್. ಥ್ಯಾಂಕ್ ಯು. ಅಣ್ಣ, ಆ ಪಾತ್ರ ಮಾಡ್ಬೇಕಾದ್ರೆ ನಿಮ್ಗೆ ಅನುಭವ ಯಾವ ರೀತಿ ಇತ್ತು? ನೀವು ಬೇಸಿಕಲಿ ನೀವು ಸಿಂಗರ್. ಹೌದು. ಅದ್ರಲ್ಲಿ ಆಕ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಅದರ ಅನುಭವ ಯಾವ ತರ ಇತ್ತು? ಅನುಭವ ತುಂಬಾ ಚೆನ್ನಾಗಿತ್ತು. ಯಾಕೆಂದ್ರೆ ಒಂದು ಹಳ್ಳಿಲಿ, ರಾಮನಗರ ಕಡೆ ಒಂದು ಹಳ್ಳಿಲಿ ಚಿತ್ರ ಮೂಡ್ ಬಂದಿತ್ತು ಶೂಟಿಂಗು. ಅವಾಗ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು. ಆಮೇಲೆ ಜೊತೆಗೆ ಅದ್ಭುತವಾಗಿ ಮೂಡ್ ಬಂತು ಆ ಜಾಗದಲ್ಲೆಲ್ಲ ಶೂಟಿಂಗ್ ಮಾಡೋದು. ಅವಾಗ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು, ಚೆನ್ನಾಗಿತ್ತು. ಅಣ್ಣ, ಆ ಎಫೆಕ್ಟ್ ಅಲ್ಲಿ ನೀವು ಏನಾದ್ರೂ ಭಯ ಬಿದ್ದಿದ್ದು ಏನಾರು ಇದೆಯಾ ರಿಯಲ್ ಆಗಿ? ಇಲ್ಲ, ಭಯ ಬಿದ್ದಿದ್ದೇನಿಲ್ಲ. ಆ ಮಗು ಪಾತ್ರ ಅಲ್ಲಿಂದನೇ ಸ್ಟಾರ್ಟ್ ಆಗತ್ತೆ. ಆಮೇಲೆ ನನ್ನ ಜೊತೆಗೆ ಇನ್ನೊಬ್ರು ಗೋಪಿ ಅಂತಾನು ಮಾಡಿದ್ದಾರೆ. ಅಣ್ಣ, ನೀವು ಅದ್ಭುತವಾಗಿ ಲೇಡೀಸ್ ಸಿಂಗರ್ ವಾಯ್ಸ್ ಅಲ್ಲಿ ಹೌದು, ಅದ್ಭುತವಾಗಿ ನೀವು ಹಾಡ್ತೀರಾ. ಏನಾದ್ರು ಮುಂದೆ ನಿಮ್ಗೆ ಈ ರೀತಿ ಏನಾದ್ರು ಇದೇ ವಾಯ್ಸ್ ಅಲ್ಲಿ ನಮ್ಗೆ ಹಾಡು ಹೇಳ್ಬೇಕು ಅಂತ ಅವಕಾಶ ಬಂದ್ರೆ 100% ಕಮರ್ಟಿ ಚೆಕ್ ಪೋಸ್ಟ್ 3 ನಲ್ಲೂ ಆಕ್ಟ್ ಮಾಡಿ ಒಂದು ಹಾಡು ಹೇಳೋಣ ಅಂತ ಇದೀನಿ. ಪರಮೇಶ್ ಅವರು ಹೇಳಿದ್ದಾರೆ. ಸಿನಿಮಾ ಮಾರ್ನಿಂಗ್ ಶೋ ಹೌಸ್ಫುಲ್ ಆಗಿತ್ತು. ನಮ್ಮ ಪರಿಶ್ರಮ ಇವತ್ತು ಜನರೆಲ್ಲ ತುಂಬಾನೇ ಖುಷಿ ಪಟ್ರು. ನಾನು ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇನೆ, ನೀವು ಸಿನಿಮಾ ನೋಡಿ. ಯಾಕಂತ ಹೇಳಿದ್ರೆ ಸಿನಿಮಾ ಪ್ರತಿಯೊಬ್ಬರಿಗೂ ಇಷ್ಟ ಆಗಿದೆ. ನಿಮ್ಮ ಪ್ರೋತ್ಸಾಹ, ನಮ್ಮ ಏನಿದೆ ಎಫರ್ಟ್ ಎಲ್ಲ ಒಂದು ಯಶಸ್ಸು ಸಿಗ್ಬೇಕು ಅಂತ ಹೇಳಿದ್ರೆ ನೀವು ಬಂದು ಸಿನಿಮಾ ನೋಡಿ ಈ ನಮ್ಮ ಸಿನಿಮಾನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಏನು ನಿಮ್ಮ ಗೆಟಪ್ ನೋಡಿ ಹೆದರ್ಕೋಬೇಕಾ, ಇಲ್ಲ ಯಾವ ತರ ಹೆಂಗೆ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದಾ ಸಿನಿಮಾ? ಚೆನ್ನಾಗಿದೆ, ಫ್ಯಾಮಿಲಿ ಓರಿಯೆಂಟೆಡ್ ಹಾರರ್ ಮೂವಿ. ಚೆನ್ನಾಗಿದೆ ಸಿನಿಮಾ, ಚೆನ್ನಾಗಿದೆ. ಫಸ್ಟ್ ಹಾಫ್ ಇಂದ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿ ಎತ್ಕೊಂಡೋಗುತ್ತೆ. ಹಂಗೆ ಎಲ್ಲ ತುಂಬಾ ನೋಡಿ ತುಂಬಾ ಖುಷಿ ಪಟ್ರು. ನಮ್ಮ ಇವರೇ ಡೈರೆಕ್ಟರ್ಸ್ ಅವರು. ನಾನು ಮಾಡಿರೋದು ಫಸ್ಟ್ ಸಿನಿಮಾ ಕ್ಯಾರೆಕ್ಟರ್ ಆರ್ಟಿಸ್ಟ್. ಒಂದು 4 ವರ್ಷದ ಹಿಂದೆ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಡೈರೆಕ್ಟರ್ಸ್ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ, ಅದಕ್ಕೆ ನಾನು ತುಂಬಿಸಿದ್ದೀನಿ. ಸಿನಿಮಾ ತುಂಬಾ ಚೆನ್ನಾಗಿದೆ, ನೋಡಿ ಇಲ್ಲೆಲ್ಲ ನೋಡ್ತಾ ಇದ್ದೀವಿ, ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಸೋಷಿಯಲ್ ಮೀಡಿಯಾಗಳು ಇವತ್ತು ಕೈ ಮುಗಿದು ಪ್ರತಿಯೊಬ್ಬರಿಗೂ ಬೇಕಾದೇನು ಅಂದ್ರೆ, ಇವತ್ತು ಪ್ರತಿಯೊಬ್ಬ ಝೀರೋ ಇಂದ ಹೀರೋ ಆಗಿರೋ ಕಾರಣ ನಿಮ್ಮಂತ ಸೋಷಿಯಲ್ ಮೀಡಿಯಾಗಳೇ. ನಿಮ್ಮಂತವ್ರು ಇಲ್ಲಾಂದ್ರೆ ನಮ್ಮಂತವ್ರು ಏನೂ ಇಲ್ಲ, 0. ಪ್ರತಿಯೊಂದು ರೋಡಲ್ಲಿ ಒಂದು ಕೊಲೆ ಆದ್ರು, ದರೋಡೆ ಆದ್ರು, ಸಿನಿಮಾ ಹಿಟ್ಟಾದ್ರು, ರಾಜಕಾರಣ, ಪ್ರತಿಯೊಂದು ಒಂದು ಟ್ಯಾಕ್ಸ್ ಇಂದ ಪ್ರತಿಯೊಂದು ಹೈಲೈಟ್ ಮಾಡಿ ನಮ್ಮ ಜೀವನ ಕೊಡ್ತಿರೋ ಪ್ರತಿಯೊಂದು ಸೋಷಿಯಲ್ ಮೀಡಿಯಾ
ಪ್ರತಿಯೊಬ್ಬ ಯೂಟ್ಯೂಬ್ ಚಾನೆಲ್ಗಳು ಪಾಪ ಅವ್ರ ಕಷ್ಟ ಏನಂತ ನಾನು ನೋಡಿದೀನಿ. ಅವ್ರ ಒಂದು ನ್ಯೂಸ್ಗೋಸ್ಕರ ಎಷ್ಟೆಲ್ಲ ಸ್ಟ್ರಗಲ್ ಪಡ್ತಾರೆ, ಎಷ್ಟೆಲ್ಲ ಒದ್ದಾಡ್ತಾರೆ ಅಂತ ನಾನು ನೋಡಿದೀನಿ. ಓವರ್ ಆಲ್ ಸಿನಿಮಾ ನೋಡಿದ್ಮೇಲೆ ಏನ್ ಅನಿಸ್ತು ದೇವ್? ಸಿನಿಮಾ ಬಗ್ಗೆ ನೋಡಿದಾಗ ನನಗೆ 1ಕ್ಕಿಂತ 2 ಸಖತ್ ಇಷ್ಟ ಆಯ್ತು. ದೆವ್ವ ಹಂಗೆ ಹಿಂಗೆಲ್ಲ ಬರುತ್ತಲ್ಲ, ಅದು ತುಂಬಾನೇ ಇಷ್ಟ ಆಯ್ತು ಸರ್. ಪ್ರತಿಯೊಬ್ರು ಸಿನಿಮಾ ಬರ್ಬೇಕಾಗದ್ರು ಡೈಪರ್ ತಗೊಂಡ್ ಬಂದ್ಬಿಡಿ. ಥಿಯೇಟರ್ ಎಲ್ಲೆಲ್ಲ ಹುಚ್ಚಾಯ್ಕೊಂತೀರೋ ಗೊತ್ತಾಗಲ್ಲ, ದಯವಿಟ್ಟು. ಆಮೇಲೆ ಓನರ್ ಗಿನ್ನರ್ ಬೈದು ಬಿಟ್ಟವ್ರ. ಮತ್ತೆ ಇನ್ನೊಂದು ಹಾರ್ಟ್ ಪೇಷಂಟ್ ಇರೋರು, ಗರ್ಭಿಣಿ ಇರೋ ಸಿನಿಮಾ ದಯವಿಟ್ಟು ಬರ್ಲೇಬೇಡಿ. ಇಲ್ಲಿ ಅಭಾಷಣ ಆದ್ರೂ ಆಗ್ಬಿಡುತ್ತೆ ಸಿನಿಮಾ ನೋಡ್ಬಿಟ್ಟು. ಯಾಕಂದ್ರೆ ದೆವ್ವ ಉಗ್ರ ಶುದ್ಧದ ಅಗ್ಳ ಐತೆ. ಅದೇನ್ ಚಿಕ್ಕ ದೇವನ ದೊಡ್ಡ ದೇವನ ಸರ್ ಅದು? ಸರ್ ದೆವ್ವ ಅದು ಮನಸ್ಸಿನೊಳಗಡೆ ಈಚೆ ಬಂದಿರೋ ದೆವ್ವ ಸರ್ ಅದು. ತುಂಬಾ ವಿಚಿತ್ರ ವಿಭಿನ್ನವಾಗಿದೆ. ಪ್ಯಾರಾನಾರ್ಮಲ್ ಸಿನಿಮಾ ಏನಂತ ತೋರಿಸ್ಕೊಟ್ಟಿದ್ದಾರೆ ನಮ್ಮ ಡೈರೆಕ್ಟರ್ ಸರ್. ನಿಮ್ಮ ಸ್ನೇಹಿತ ಏನ್ ಪಾತ್ರವನ್ನ ಮಾಡಿದ್ದಾರೆ ಸರ್? ಇದ್ರಲ್ಲಿ ಒಂದು ಕಾಮಿಡಿ ಪಾತ್ರ ಮಾಡಿದ್ದಾರೆ, ವಿಜಯನ ಪಾತ್ರ. ನನಗೆ ಅವ್ರಿಗೆ ಆಕ್ಟಿಂಗ್ ಇದೆ, ಅವ್ರ ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ ಕೊಡ್ತಾರ ಸರ್, ಎಕ್ಸ್ಪ್ರೆಷನ್ ತುಂಬಾ ಸಕಲಾಗಿ ಕೊಟ್ಟಿದ್ದಾರೆ. ತುಂಬಾ ಇಷ್ಟ ಸರ್. ಬಡವ್ರ ಮಕ್ಕಳು ಬೆಳಿಬೇಕು ಸರ್. ಇನ್ನೊಂದ್ಸಲ ಬರ್ಬೇಕದು. ಹೈಲೈಟ್ ಅವ್ರ ಹೇರು ಹೈಲೈಟ್ ಅವ್ರ ಹೇರು ಕನ್ನಡ ಹೇಳಿದ್ರು ನೋಡಿ ಸರ್. ಅಲ್ಲ ಅವ್ರ ರಿಯಾಕ್ಷನ್ ಹೆಂಗಿತ್ತದು ಸರ್? ರಿಯಾಕ್ಷನ್ ಅವ್ರ ಅಕ್ಕನ ಕೈಲೋಗ್ಬಿಟ್ಟೆ. ಇದು ಸರ್ ಕನ್ನಡ ಇಂಡಸ್ಟ್ರಿ ಬೇಕಾಗಿರೋದು. ಸರ್ ಹೇಳ್ತಿದ್ರು. ನಿಮ್ಗೂ ಏನಾರೇ ಒಳಗೆ ಸಿಕ್ಕಾಪಟ್ಟೆ ಆಸೆ ಐತದ ನಾನು ಆಕ್ಟ್ ಮಾಡ್ಬೇಕು ಅಂತ? ಇನ್ನೊಂದು ಇವರು ಕಲಾವಿದ್ರೆ ಸರ್, ಸರಸ್ ಅವ್ರು ಮಾಡಿದ್ದಾರೆ, ನಾಗೇಂದ್ರ ಸರ್ ಅವ್ರು ಮಾಡಿದ್ದಾರೆ. ಆ ತರ ಹೇಳ್ತೀನಿ. ಹಣ್ಣು ಬಾಳೆ ಹಣ್ಣು ಅಂಟಿದ್ಮೇಲೆ ಸುಪ್ಪೇನಾ ಚಟ್ ಫಸ್ಟ್ ಕಟ್ ಬಂದ್ರೆ ಯಾವ ತರ ಚೆಕ್ ಪೋಸ್ಟ್ ಆ ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು. ನಮ್ಮ ಅಪ್ಪ ಕೊಟ್ಟೆ ನಾನು ಅದಕ್ಕೂ ಕೇರ್ ಮಾಡುವ. ನನ್ನ ಮಗನ್ ಕನ್ನಡ ಸಿನಿಮಾ ರಿಲೀಸ್ ಆಗೈತೆ, ಅದಕ್ಕೂ ಕೂಡ ಸಿನಿಮಾ ನೋಡ್ಬೇಕು ಅಷ್ಟೇ ನನ್ನ ಮಗಂದ. ಹೇಳಿ ಸರ್.